ವೆಲ್ಕಮ್ ಟು ಡೇ 3 ಆಫ್ 2025 ಟ್ರಿಪ್ ಸೀರೀಸ್. ಇವತ್ತು ಕುತುಬ್ ಮಿನಾರ್ ಹೋಗೋ ದಿನ. ಆನ್ ದ ವೇ ನನಗೆ ಕಾಣಿಸಿದ್ದು ಕೇಂದ್ರೀಯ ವಿದ್ಯಾಲಯ ಸಂಘಟನೆದು ಹೆಡ್ ಕ್ವಾರ್ಟರ್ಸ್. ಬೀಂಗ್ ಅ ಕೆ ವಿ ಎನ್ ಇದು ಒಂಥರ ಗುಡ್ ಫೀಲಿಂಗ್ ಅಲ್ವಾ ನೋಡೋದಕ್ಕೆ. ಆಲ್ ಕೆ ವಿ ಎನ್ಸ್ ಅಗ್ರೀಸ್. ಇನ್ನು ಕುತುಬ್ ಮಿನಾರಿಗೆ ಬಂದಮೇಲೆ ಅಲ್ಲಿ ಟಿಕೆಟ್ ತೊಗೋಬೇಕು ಆ್ಯಂಡ್ ಇಲ್ಲೂ ಕೂಡ ಯಾವುದೇ ಬ್ಯಾಗ್ಸ್ ಎಲ್ಲ ಅಲೋ ಇರೋದಿಲ್ಲ. ಸೊ ಬ್ಯಾಗ್ ಎಲ್ಲ ಕ್ಲಾಕ್ ರೂಮಲ್ಲಿ ಇಡಬೇಕು. ಫೋನ್ಸ್, ವಾಟರ್ ಬಾಟಲ್ಸ್, ಸ್ನ್ಯಾಕ್ಸ್ ಅದೆಲ್ಲ ಅಲೋ ಇದೆ. Qutub Minar timings is morning 7 a.m. to evening 5 p.m. and ticket price is 30 rupees per person for Indians. ಇಲ್ಲಿ ದ ಆರ್ಕಿಟೆಕ್ಚರ್ ಅದ್ರದ್ದು ಪ್ಲಾನಿಂಗ್ಸ್ ಬಗ್ಗೆ ಎಲ್ಲ ಬರೆದಿತ್ತು. ಕುತುಬ್ ಮಿನಾರ್ ಕನ್ಸ್ಟ್ರಕ್ಟ್ ಆಗಿರೋ ಐಡಿಯಾ ಏನಂದರೆ ಟಾಲೆಸ್ಟ್ ಬಿಲ್ಡಿಂಗ್ ಆಗಬೇಕಿದು ಅನ್ನೋ ಐಡಿಯಾದಲ್ಲಿ ಕಟ್ಟಿದಂತೆ. ಆವಾಗ ಟಾಪ್ ಮೋಸ್ಟ್ ಪಾಯಿಂಟಲ್ಲಿ ನಿಂತ್ಕೊಂಡ್ರೆ ಇಡೀ ಸಿಟಿ ಕಾಣಿಸ್ಬೇಕು ಅಂತ ಒಂದು ಪ್ಲೇಸ್ ಇದು ಇದೆಯಲ್ಲ. ಇದು ಒಂದು ಓಲ್ಡ್ ಸ್ಟೈಲ್ ಸ್ಟೂಲ್ ವಿತ್ ಕುಷನ್ ಥರ ಏನೋ ಒಂದು ಮಾಡಿದ್ದಾರೆ ನೋಡಿ. ಸ್ವಲ್ಪ ಝೂಮ್ ಹಾಕೋಣ ಏನಿದೆ ಅಂತ ನೋಡೋಣ. ಮುಂಚೆ ಎಲ್ಲ ಇದ್ರ ಒಳಗಡೆ ಎಲ್ಲ ಹತ್ತಕ್ಕೆ ಎಲ್ಲ ಬಿಡ್ತಾ ಇದ್ರಂತೆ. ಎಷ್ಟು 300+ ಸ್ಟೇರ್ಸ್ ಇದೆ. ಬಟ್ ಇವಾಗ ಸೆಕ್ಯೂರಿಟಿ ಆ್ಯಂಡ್ ಸೇಫ್ಟಿ ಪರ್ಪಸಿಂದ ಅಲೋ ಮಾಡ್ತಾ ಇಲ್ಲ. ಆ್ಯಂಡ್ ಇದು ಅಲ್ಲೇ ಸ್ವಲ್ಪ ಇನ್ನೊಂದು ಜಾಗ. ಅದ್ರ ಕನ್ಸ್ಟ್ರಕ್ಷನ್ಸ್, ದೋಸ್ ಡಿಸೈನ್ಸ್ ಎಲ್ಲ ನೋಡಿ ಒಂಥರ ಚೆನ್ನಾಗಿದೆ, ಚೆನ್ನಾಗಿ ಕಟ್ಟಿದ್ದಾರೆ. ತುಂಬ ಕಷ್ಟ ಇದೆ ಅದೆಲ್ಲ ಕಟ್ಟೋದಕ್ಕೆ. ಲುಕ್ ಹೌ ಟಾಲ್ ಆ್ಯಂಡ್ ಹೈಟ್ ಇಟ್ ಈಸ್. ಇಲ್ಲಿ ಇನ್ನೂ ತುಂಬ ಕಡೆ ಏನೂ ಒಂಥರ ಡ್ಯಾಮೇಜ್ ಆಗಿರೋ ಅಂಥ ವಾಲ್ಸ್ ಇದೆ. ಇದನ್ನೆಲ್ಲ ಡಿಸ್ಟ್ರಾಯ್ ಮಾಡೋದಕ್ಕೆ ಟ್ರೈ ಮಾಡಿರಬಹುದು, ಅದಕ್ಕೆ ಹೀಗಿದೆ. ಈ ಕುತುಬ್ ಮಿನಾರ್ ಇರೋ ಜಾಗದಲ್ಲೇ ಇನ್ನೊಂದು ಮಿನಾರು ನೇಮ್ಡ್ ಅಲಾಯ್ ಮಿನಾರ್ ಅನ್ನೋದು ಕನ್ಸ್ಟ್ರಕ್ಟ್ ಮಾಡಬೇಕು ಅನ್ನೋ ಒಬ್ಬ ಐಡಿಯಾ ಮಾಡ್ಕೊಂಡಿದ್ದ. ಅದು ಮಿಡ್ ಕನ್ಸ್ಟ್ರಕ್ಷನಲ್ಲೇ ಸ್ಟಾಪ್ ಆಯಿತು. ಬಿಕಾಸ್ ಆ ಮನುಷ್ಯಂದು ಡೆತ್ ಆಯಿತು ಅಂತ ಆ ಕನ್ಸ್ಟ್ರಕ್ಷನ್ ಆಗಲಿಲ್ಲ. ಅದು ಕುತುಬ್ ಮಿನಾರಿಂದ ಇನ್ನೂ ತುಂಬ ಟಾಲ್ ಆಗಿರಬೇಕು ಅಂತ ಅವನ ಆಸೆ ಇತ್ತಂತೆ. ನೆಕ್ಸ್ಟ್ ನಾವು ಬಂದಿದ್ದು ದಿ ಫೇಮಸ್ ಸರೋಜಿನಿ ಮಾರ್ಕೆಟ್. ಟು ಬಿ ವೆರಿ ಆನೆಸ್ಟ್, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನನಗೆ ಸರೋಜಿನಿ ಮಾರ್ಕೆಟಿಂದ. ಬಟ್ ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ. ಏನೆಲ್ಲ ಮಾಮೂಲಿ ನಮ್ಮ ಬೆಂಗಳೂರು ಚಿಕ್ಕಪೇಟೆ, ಕಮರ್ಷಿಯಲ್ ಸ್ಟ್ರೀಟ್, ಮಲ್ಲೇಶ್ವರಂ ಇಲ್ಲೆಲ್ಲ ಸಿಗೋ ಅಂಥ ಐಟಮ್ಸೇ ಅದೇ ರೇಟಿಗೆ ಆಲ್ಮೋಸ್ಟ್ 50 ರೂಪೀಸ್ ಏನೋ ಕಮ್ಮಿ ಇರ್ಬೋದು, ಆ ಥರನೇ ಇತ್ತು. ಇಟ್ ವಾಸ್ ನಾಟ್ ಸೋ ಗುಡ್ ಆಲ್ಸೋ. ಆ್ಯಂಡ್ ತುಂಬ ಐಟಮ್ಸ್ ನೋಡಿದ್ರೆ ಏನೋ ನಂಬಿಕೆನೇ ಬರಲಿಲ್ಲ. ಏನೋ ಯಾಕೋ ಒಂದೇ ಯೂಸಿಗೆ, ಒಂದೇ ವಾಶಿಗೆ ಹಾಳಾಗೋಗುತ್ತೇನೋ ಅನ್ನೋ ಥರ ಇತ್ತು ಐಟಮ್ಸ್ಗಳು. ಸೊ ಜಾಸ್ತಿ ಏನು ಶಾಪಿಂಗ್ ಮಾಡಲಿಲ್ಲ. ಒಂದು 3-4 ಐಟಮ್ಸ್ ಅಷ್ಟೇ ಶಾಪಿಂಗ್ ಮಾಡಿದ್ದು. ಆಫ್ಕೋರ್ಸ್ ಸರೋಜಿನಿ ಮಾರ್ಕೆಟಿಗೆ ಬಂದಿದ್ದೀನಿ ಅಂತ ತೊಗೊಳ್ಳೋಣ ಅಂತ. ಆ್ಯಂಡ್ ಇಯರಿಂಗ್ಸ್ ಎಲ್ಲ 30 ರೂಪೀಸ್ಗಿತ್ತು. ದಿಸ್ ವಾಸ್ ನೈಸ್. ಇಲ್ಲಿ ನೋಡಿ ಯಾಕೆಲ್ಲ ಓಡೋಗ್ತಿದ್ದಾರೆ ಅಂದರೆ, ಅಲ್ಲಿ ಪೊಲೀಸ್ ಬಂದು ಎಲ್ಲ ರೋಡ್ ಮೇಲೆ ಹಾಕಿರೋ ಅಂಥ ಸ್ಟ್ರೀಟ್ ವೆಂಡರ್ಸಿಗೆ ಅಲ್ಲಿ ಅವರು ತೆಗಿರಿ ಅಂತ ಬೈತಾಯಿದ್ರು. ಸೊ ಎಲ್ಲರೂ ಭಯ ಪಟ್ಕೊಂಡು ಓಡೋಗ್ತಾಯಿದ್ರು. ನಾವು ಲಂಚಿಗೆ ಬಂದಿದ್ದು ಹಲ್ದಿರಾಮ್ಸ್ ರೆಸ್ಟೋರೆಂಟ್ಗೆ. ಇಲ್ಲಿ ರಾಜ್ ಕಚೋರಿ, ಛೋಲೆ ಭಟೂರಿ, ಸ್ಯಾಂಡ್ವಿಚ್, ಆಲೂ ಚಾಟ್ ಎಲ್ಲ ತುಂಬಾ ಚೆನ್ನಾಗಿತ್ತು. ವೆರಿ ಟೇಸ್ಟಿ ಆ್ಯಂಡ್ ಡೆಲಿಷಿಯಸ್. ಇಲ್ಲಿಂದ ನಾವು ಆಚೆ ಬಂದು ನೋಡಿದ್ರೆ ಅಗೇನ್ ದೋ ಸ್ಟ್ರೀಟ್ ವೆಂಡರ್ಸ್ ಆರ್ ಬ್ಯಾಕ್ ಆನ್ ದ ಸ್ಟ್ರೀಟ್ಸ್. ನೆಕ್ಸ್ಟ್ ಡೆಲ್ಲಿ ಮೆಟ್ರೋನ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಸರೋಜಿನಿ ಮೆಟ್ರೋ ಸ್ಟೇಷನಿಂದ ನಮ್ಮ ರಿಲೇಟಿವ್ ಮನೆ ನಿಯರ್ ಮೆಟ್ರೋ ಸ್ಟೇಷನಿಗೆ ಒಂದು ಮೆಟ್ರೋ ಟ್ರಾವೆಲಿಂಗು ಆಯಿತು. ಡೆಲ್ಲಿಯಲ್ಲಿ ಮೆಟ್ರೋ ಈಸ್ ವೆರಿ ಕನ್ವೀನಿಯೆಂಟ್. ಆಲ್ಮೋಸ್ಟ್ ಎಲ್ಲ ಕಡೆಗೂ ಅದ್ರದ್ದು ಕನೆಕ್ಷನ್ ಇದ್ದೇ ಇದೆ. ಬೆಂಗಳೂರು ಮೆಟ್ರೋ ಅಲ್ಲಿ ಮೋರ್ ದೆನ್ 1 ಪರ್ಸನ್ ಟ್ರಾವೆಲ್ ಮಾಡಬೇಕು ಅಂತ ಅಂದರೆ ಆನ್ಲೈನ್ ಬುಕ್ ಮಾಡಿದಾಗ ಒಂದೇ QR ಕೋಡಲ್ಲಿ 4 ಜನನೂ ಎಂಟ್ರಿ ತೊಗೋಬಹುದು. ಬಟ್ ಡೆಲ್ಲಿಯಲ್ಲಿ ಹಾಗಲ್ಲ. ಪ್ರತಿಯೊಬ್ಬರಿಗೂ 4 ಡಿಫ್ರೆಂಟ್ QR ಕೋಡ್ಸ್ ಬರುತ್ತೆ ವೆನ್ ಯು ಬುಕ್ ಆನ್ಲೈನ್. ನಾವು ಹಾಗೆ ಆನ್ಲೈನ್ ಬುಕ್ ಮಾಡಿದ್ದು. ಸೊ 4 ಡಿಫ್ರೆನ್ಸ್ QR ಬಂದಿತ್ತು. ಹಾಗೆ ಬಸ್ಸಲ್ಲೂ ಟ್ರಾವೆಲು ಮಾಡಿದ್ವಿ. ಆ್ಯಂಡ್ ಇಲ್ಲಿ ನಮಗೆ ರಾತ್ರಿ ನಮ್ಮ ಅಜ್ಜ ಸ್ನ್ಯಾಕ್ಸು, ಸ್ವೀಟ್ಸ್ ಎಲ್ಲ ತಂದಿಟ್ಟಿದ್ರು. ಅದನ್ನೆಲ್ಲ ತಿಂದ್ಕೊಂಡು ಡಿನ್ನರ್ ಮಾಡಿಕೊಂಡು ನಾವು ಹೊರಟಿದ್ದು ಬಸ್ ಸ್ಟ್ಯಾಂಡಿಗೆ, ಕಾಶ್ಮೀರಿ ಗೇಟ್ ಬಸ್ ಸ್ಟ್ಯಾಂಡಿಗೆ ಹೊರಟಿದ್ವಿ ನೆಕ್ಸ್ಟ್ ಲೊಕೇಶನ್ನಿಗೆ ಹೋಗೋದಕ್ಕೆ. ಡೆಲ್ಲಿಯ ಇದು ಒನ್ ಆಫ್ ದ ಬಿಗ್ಗೆಸ್ಟ್ ಬಸ್ ಸ್ಟ್ಯಾಂಡ್. ಬಟ್ ಒಂದು ಏನಂದರೆ ಇಲ್ಲಿ ಒಳಗಡೆ ಎಲ್ಲೂ ಸ್ನ್ಯಾಕ್ಸ್ ಅಥವಾ ಯಾವ್ದಾದ್ರು ಸ್ಮಾಲ್ ಹೋಟೆಲ್ಸ್, ರೆಸ್ಟೋರೆಂಟ್ಸ್ ಆ ಥರ ಏನೂ ಇಲ್ಲ. ನನಗೆ ಗೊತ್ತಿರೋ ಹಾಗೆ ನಾನು ಹೋಗಿರೋ ಬಸ್ ಸ್ಟ್ಯಾಂಡ್ಸಲ್ಲೆಲ್ಲ ಕರ್ನಾಟಕದಲ್ಲಿ ಎಲ್ಲ ಕಡೆ ಸ್ನ್ಯಾಕ್ಸು, ವಾಟರ್ ಬಾಟಲ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ. ಇಲ್ಲಿ ಏನೂ ಇರಲಿಲ್ಲ. ಅದೇ ಒಂದು ಆಶ್ಚರ್ಯ ಆಯಿತು. ಇಂಥ ದೊಡ್ಡ ಸಿಟಿಯಲ್ಲಿ ಒಂದು ಶಾಪೇ ಇಲ್ಲ ಅಲ್ಲ ಬಸ್ ಸ್ಟ್ಯಾಂಡ್ ಒಳಗಡೆ ಅಂತ. ಇಟ್ ವಾಸ್ ಅ ಹ್ಯೂಜ್ ಬಸ್ ಸ್ಟ್ಯಾಂಡ್. ಇಲ್ಲಿ ತುಂಬ ನಿಮಗೆ ಗೌರ್ಮೆಂಟ್ ಬಸ್ಸಸ್ ಎಲ್ಲ ಕಾಣಿಸ್ತಿದೆಯಲ್ಲ ನೋಡಿ ಹೇಗಿದೆ ಬಸ್ಗಳೆಲ್ಲ.
ಆ್ಯಂಡ್ ನಮಗೆ ನಮ್ಮ ಫ್ರೆಂಡು ಅಲ್ಲಿ ಮೀಟ್ ಆಗಕ್ಕೆ ಬಂದಿದ್ದರು. ಅವರು ನಮಗೆ ಹೆಲ್ಪ್ ಮಾಡಿದ್ರು ಲಗೇಜ್ ಎಲ್ಲ ಬಸ್ ಒಳಗೆ ಇಡೋದಕ್ಕೆ. ನಾವು ಹೋಗ್ತಾ ಇರೋದು ಶಿಮ್ಲಾಗೆ. ಆ್ಯಂಡ್ ಇದು ಹಿಮಾಚಲ್ ಗೌರ್ಮೆಂಟ್ ಬಸ್ಸು. ಸೊ ನೈಟ್ ಬಸ್ ಇದು ನಾವು ಬುಕ್ ಮಾಡಿದ್ದು. ಡೆಲ್ಲಿ ಟು ಶಿಮ್ಲಾ ನೈಟ್ ಜರ್ನಿ. ಆನ್ ದ ವೇ ನಮಗೆ ಕುರುಕ್ಷೇತ್ರ ಎಲ್ಲ ಸಿಗುತ್ತೆ, ಬಟ್ ಅದನ್ನೆಲ್ಲ ನೋಡೋದಕ್ಕೆ ಆಗಲ್ಲ ಅನಿಸುತ್ತೆ ನೈಟ್. ಸೊ ನಿದ್ದೆ ಅಂತೂ ಮಾಡಿರ್ತೀವಿ. ಬಟ್ ಬಸ್ದು ಒಂದು ಫೆಸಿಲಿಟಿ ಎಲ್ಲ ಚೆನ್ನಾಗಿತ್ತು. ವಾಟರ್ ಬಾಟಲ್ಸ್ ಕೊಟ್ಟರು ಆ್ಯಂಡ್ ವಾಮಿಟ್ ಆದರೆ ಕವರ್ಸ್ ಎಲ್ಲ ಕೊಟ್ಟಿದ್ದರು. ಬಿಕಾಸ್ ಸ್ವಲ್ಪ ಗಾರ್ಡ್ ಸೆಕ್ಷನ್ ಸಿಗುತ್ತೆ ಡೆಲ್ಲಿ ಟು ಶಿಮ್ಲಾ. ಆ್ಯಂಡ್ ಆನ್ ದ ವೇ ಮಿಡಲಲ್ಲಿ ಬಸ್ಸು ಒಂದು 20 ಮಿನಿಟ್ಸ್ಗೆ ಈ ಪ್ಲೇಸಲ್ಲಿ ಸ್ಟಾಪ್ ಮಾಡಿತ್ತು. ಬಸ್ ಸ್ಟ್ಯಾಂಡಲ್ಲಂತೂ ಏನೂ ಇರಲ್ಲ, ಬಟ್ ಇಲ್ಲಂತೂ ಮೇ ಬಿ 24 hours ಓಪನ್ ಇರುತ್ತೆ ಈ ಪ್ಲೇಸು. ಹಾಗೆ ಇಲ್ಲಿ ಬನ್ನಿ ನೋಡೋಣ ಯಾವುದೆಲ್ಲ ಬಸ್ ಇದೆ, ಎಷ್ಟೆಲ್ಲ ಕಂಪನೀಸ್ ಇದೆ ಬಸ್ದು ಅಂತ ಇಲ್ಲಿ ನನಗೆ ಗೊತ್ತಾಗಿದ್ದು. ಹಿಯರ್ ವಿ ಆ್ಯಂಡ್ ದಿಸ್ ವ್ಲಾಗ್ ಆ್ಯಂಡ್ ದಿಸ್ ಡೇ. ನೆಕ್ಸ್ಟ್ ವ್ಲಾಗಲ್ಲಿ ನಾವು ಶಿಮ್ಲಾ ಬಗ್ಗೆ ನೋಡೋಣ. ಬಾಯ್.